ಇದನ್ನ ಹೋದ 25-26 ಅಲ್ಲಿ ಆವಾಗಿಂದ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಅಭ್ಯಂತರ ಇಲ್ಲ ನೋಡ್ರಿ. ಈಗ 1 ತಿಂಗಳು ಎಕ್ಸಾಮ್ ಸ್ವಲ್ಪ ಇರಿ, ನಂದು 3rd ಲ್ಯಾಂಗ್ವೇಜ್ ಹಿಂದಿನೇ, ನಾನು ಹಿಂದಿನೇ ಪಾಸ್ ಮಾಡಿದೀನಿ. ಕೆಲವ್ರಿಗೆ ಆಗದೆ ಇರ್ಬೋದು, ಆದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ, ಈ ಮುಂದಿನ ಶೈಕ್ಷಣಿಕ ವರ್ಷ ಅಂದ್ರೆ 2026-27 ಅಲ್ಲಿ ಇದನ್ನ ತಂದಿದ್ರೆ ನಾವು ಸನ್ಮಾನ್ಯ ಯಾರಿದ್ದಾರೆ ಶಿಕ್ಷಣ ಸಚಿವರು ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ. ನಾವೇನು ಇದನ್ನ ಬೇಡ ಅಂತ ಹೇಳ್ತಾ ಇಲ್ಲ. ಇದನ್ನು ಕೂಡ ನಮ್ಮ ಮಿನಿಸ್ಟರ್ ಆದಂತ ಶೋಭಾ ಕರಂದ್ಲಾಜೆ ಅವರು ಇದೇ ಮಾತನ್ನ ಹೇಳಿದ್ರು. ಯಾಕಂದ್ರೆ ಸಡನ್ ಆಗಿ ಡಿಸಿಷನ್ ತಗೋಬಾರ್ದಾಗಿತ್ತು. ಆದ್ರೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಇದನ್ನ ತಂದಿದ್ರೆ ಸ್ವಾಗತಾರ್ಹ. ನಿಜವಾಗ್ಲೂ ನಾವು ಕನ್ನಡದವ್ರೇ ರೀ, ನಾವ್ಯಾಕ್ರಿ ಅಪೋಸ್ ಮಾಡೋಣ? ಇದು ತ್ರಿಭಾಷಾ ಸಮಿತಿನ ರಾಧಾಕೃಷ್ಣನ್ ಆಯೋಗ 1967ರಿಂದ ಇದನ್ನ ತಂದಿದ್ದಾರೆ. ಅದನ್ನ ಯಾಕೆ ನೀವು ತಗೊಳಕ್ಕಾಗಿಲ್ಲ? ನೀವು ನಿಮ್ಮ ಸರ್ಕಾರ ಇದ್ದಾಗಲೇ ನಾನು ಹಿಂದಿ ಓದಿದ್ದೀನಿ, ಆದ್ರೆ ಈಗ ಮಾಡ್ತಿರೋ ನಿಲುವೇನಿದೆ ತಪ್ಪು ಅಂತ ಹೇಳ್ತಾ ಇಲ್ಲ. ನಾವು ಕನ್ನಡನ ಬೆಳೆಸ್ತೀವಿ, ನಾವು ಕನ್ನಡನ ಮುಸ್ರಿ. ಇವರು ಇವತ್ತು ಬಂದು ಬಾಂಡ್ ಆರಿಸ್ಬೇಡಿ ಇರಿ ಹೇಳಿ ಸರ್, ಇವತ್ತು ಬಂದು ಬಾಂಡ್ ಆರಿಸೋದಲ್ಲ, ಕನ್ನಡದಲ್ಲೇ ಹುಟ್ಟಿರೋರು, ಕನ್ನಡನ ಬೆಳೆಸೋರು. ಅವ್ರು ಹೇಳಿದ್ರು ನಮ್ದು ಕನ್ನಡವೇ ಉಸಿರು ಅಂತ ಹೇಳಿದ್ರು. ಅವರ ಸಮಸ್ಯೆ ಏನಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ವರ್ಷಿಡೀ ಓದಿಸಿದ್ವಿ ಕಷ್ಟಪಟ್ಟು, ಲಾಸ್ಟ್ ಮೂಮೆಂಟ್ ಅಲ್ಲಿ ಎಕ್ಸಾಮ್ ಬರೀ ಟೈಮಲ್ಲಿ ಹಿಂದಿ ಅನ್ನೋದು ಕೇವಲ ಅದು ಬರೀಬಹುದು, ಆದ್ರೆ ಮಾರ್ಕ್ಸ್ ಪರಿಗಣನೆ ತೆಗೆದುಕೊಳ್ಳಲ್ಲ ಅಂತ ಹೇಳ್ತಾರೆ. ಇದರಿಂದ ನಮ್ಮ ಮಕ್ಕಳು ಶ್ರಮ ವ್ಯರ್ಥ ಆಯ್ತು ಅಂತ ಹೇಳ್ತಾರೆ. ಶ್ರಮ ವ್ಯರ್ಥ ಆಯ್ತು ತಾನೆ, ಫೇಲ್ ಆಗಲ್ಲ ತಾನೆ. ಫೇಲ್ ಆದ್ರೆ ತಾನೆ ಸಮಸ್ಯೆ. ಈಗ ಈ ಪ್ರಶ್ನೆಗೆ ನಮ್ ಯಾರ ಉತ್ತರವೂ ಬೇಕಾಗಿಲ್ಲ. ನಿಮ್ಗೆ ಒಂದ್ 5 ಜನ ಇವು SSLC ಮಕ್ಳಿರೋ ಕೂಡ್ಸ್ಕೊಂಡ್ಬಿಟ್ಟು ನೀವು ಕೇಳ್ಬಿಟ್ಟಿದ್ರೆ ಕುಣಿದಾಡ್ಬಿಡೋರು. ಸಿಹಿ ಹಂಚ್ತಾ ಇದಾರ್ರಿ SSLC ಮಕ್ಳು, ಹಿಂಗ ಆಯ್ತಲ್ಲ ಅಂತ. ಹಳ್ಳಿ ಕಡೆ ಇರುವಂತ ಮಕ್ಳು ಸಿಹಿ ಹಂಚ್ತಾ ಇದಾರೆ. ಅಪ್ಪ ಹಿಂದಿಯಿಂದ ತಪ್ಪಿಸ್ಕೊಂಡೆ ನಾನು ಅಂತ. ನಿಮ್ಮೆಲ್ರಿಗೂ ಒಂದ್ ಪ್ರಶ್ನೆ ಕೇಳ್ತೀನಿ ನಾನು. ಈಗ ಮಾತಾಡ್ತಾ ಹೇಳಿದ್ರು ಮೇಡಮ್ ಅವರು, ಇದು ಕನ್ನಡ ಪರ ಹೋರಾಟಗಾರರಿಗೆ ಸಿಕ್ಕ ಜಯ ಅಂತಂದ್ರು. ಇಲ್ಲ, ಯಾವತ್ತು ಕರ್ನಾಟಕದಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ಬರುತ್ತೋ ಅವತ್ತು ನಿಮ್ಮೆಲ್ರಿಗೂ ಜಯ ಸಿಕ್ಕಂಗೆ. ಇನ್ನೂ ಆಗಿಲ್ಲ. ಈ ಅವಧಿಯಲ್ಲಿ 28ರ ಒಳಗೆ, ಈ ಸರ್ಕಾರ ಇರುವ ಅವಧಿಯಲ್ಲಿ 28ರೊಳಗೆ ದ್ವಿಭಾಷಾ ನೀತಿಯನ್ನ ಕರ್ನಾಟಕದಲ್ಲಿ ಖಂಡಿತ ಜಾರಿಗೆ ತರ್ತೀವಿ. ನಿಮ್ಗೊಂದ್ ಮಾತು ಹೇಳ್ತೀನಿ, ಯಾವ ಪ್ರಮಾಣದಲ್ಲಿ ಹಿಂದಿ ಬೇಕು ಭಯ್ಯ, ಪಾನಿ ದೇದು ಭಯ್ಯ, ಮೀಠಾ ಪಾನಿ ದೇದು ಭಯ್ಯ, ಸೂಖಾ ದೇದು, ಇಷ್ಟಕ್ಕೆ ಸಾಕ್ತಾನೆ. ಇನ್ನೇನಕ್ ಬೇಕು ಹಿಂದಿ ನಮ್ಗೆ? ಅವ್ರಿಗೆ ಕನ್ನಡ ಕಲ್ಸಿ, ನೀವು ಕನ್ನಡ ಕಲ್ಸೋ ಪ್ರಯತ್ನ ಮಾಡಿ. ಯಾರಿಗೆ ಇಲ್ಲಿರ್ತಕ್ಕಂತ ಹಿಂದಿ ಅವರಿಗೆ ಸರ್, ಇವಾಗ ನಾನು ನಿಮ್ಮ ಮೂಲಕ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಕನ್ನಡ ರಾಮಯ್ಯ ಸಿದ್ದರಾಮಯ್ಯ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಮತ್ತೆ ಅವ್ರು ಏನು ವಿಧಾನಸಭೆಯಲ್ಲಿ ವ್ಯಂಜನಗಳು, ವ್ಯಾಕರಣಗಳು ಎಲ್ಲ ಹೇಳ್ತಾ ಇದ್ರು, ನಿಜವಾಗ್ಲೂ ಅವರ ಕನ್ನಡ ಅಭಿಪ್ರಾಯ, ಸಂಧಿಗಳು ಎಲ್ಲಾನು ಅವರು ವಿಧಾನಸಭೆಯಲ್ಲಿ ಹೇಳ್ತಾ ಇದ್ರು. ಖಂಡಿತ ಇವತ್ತು ಕನ್ನಡ ಪ್ರೇಮ ಇವತ್ತು ಸಾಬೀತು ಮಾಡಿದ್ದಾರೆ. ಅದರಲ್ಲೂ ನಮ್ಮ ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಮಾಡಿದೆ. ಇವತ್ತು ಬೇರೆ ನಮ್ಮ ಮಹಾರಾಷ್ಟ್ರದಲ್ಲಾಗಿರ್ಬೋದು, ತಮಿಳುನಾಡಲ್ಲಾಗಿರ್ಬೋದು, ಮತ್ತೆ ಆಂಧ್ರದಲ್ಲಾಗಿರ್ಬೋದು, ಎಲ್ಲ ಅವರ ಭಾಷೆಗಳಿಗೆ ಎಷ್ಟು ಪ್ರಾತಿನಿಧ್ಯ ಕೊಟ್ಟಿದ್ದಾರೆ, ಅದೇ ರೀತಿ ನಮ್ಮ ಕನ್ನಡಕ್ಕೂ ಕೂಡ ಇವತ್ತು ಒಳ್ಳೆ ಪ್ರಾತಿನಿಧ್ಯ ಸಿಕ್ಕಿದೆ ಅಂತ ನಮ್ಗೆ ಎಲ್ಲ ಕನ್ನಡಿಗರಿಗೆ ಹೆಮ್ಮೆ ಆಗಿದೆ. ಬಿಜೆಪಿಯವರು ಖಂಡಿತ ಅವರ ರಾಷ್ಟ್ರ ನಾಯಕರುಗಳಿಗೆ ಎದುರಿ ಇವತ್ತು ಪಲಾಯನವಾದ ಮಾಡಿದ್ದಾರೆ. ಹಾಗಾಗಿ ಒಬ್ರು ಬಂದು ಅವ್ರು ಉತ್ತರ ಕೊಡ್ಲಿಕ್ಕೆ ಆಗದೆ ಪಾಪ ನಮ್ಮ ಒಬ್ರು ಹೆಣ್ಮಗಳು ಬಂದು ಕನ್ನಡ ಅಭಿಮಾನ ಅಂತ ಮಾತ್ರ ತೋರಿಸಿದ್ದಾರೆ. ನಿಮ್ಮ ಕನ್ನಡ ಅಭಿಮಾನನ ನಿಮ್ಮ ರಾಜ್ಯ ನಾಯಕರಿದಾರ ಅದನ್ನ ತೋರ್ಸೋದಕ್ಕೆ ಹೇಳಿ. ಇವಾಗ ಹೆಂಗೆ ವಿರೋಧ ಮಾಡ್ತಿದ್ದೀರಾ ನೀವು ಅಂತ ಹೇಳಿದ್ರೆ, ಈಗ ಹೊಡೆದಂಗ ಮಗುನು ಚೂಟ್ಬೇಕು, ಈ ಕಡೆ ತೊಟ್ಲನ್ನು ತುಗ್ಬೇಕು, ಆ ರೀತಿ ಮಾತಾಡ್ತಾ ಇದ್ದೀರಾ. ಅದನ್ನ ಬಿಟ್ಟು ಒಂದೇ ನಿಲುವನ್ನ ತೋರಿಸಿ. ನಿಮ್ಗೆ ನಿಜವಾಗ್ಲೂ ನಿಮ್ಗೆ ದಮ್ಮು ತಾಕತ್ತು ಇದ್ರೆ, ನಿಜವಾಗ್ಲೂ ನಿಮ್ಗೆ ನಮ್ಮ ಬೊಮ್ಮಾಯಿ ಅವ್ರು ಹೇಳಿದ್ರಲ್ವಾ, ನಿಮ್ಗೆ ದಮ್ಮು ತಾಕತ್ತು ಇದ್ರೆ ಇವತ್ತು ತೋರಿಸಿ ನಿಮ್ಗೆ ನಿಮ್ಮ ಕನ್ನಡ ಪ್ರೇಮನ. ಕನ್ನಡಿಗರದ್ದು ಕೆಲವೊಂದು ವಿಷಯದಲ್ಲಿ ನಮ್ಮ ವೀಕ್ನೆಸ್ ಕೂಡ ಹೌದು. ಯಾಕಂದ್ರೆ ನಾವು ಪಕ್ಕದ ತಮಿಳುನಾಡಲ್ಲಿ ನೋಡ್ತೀವಿ, ಅವರಲ್ಲಿರ್ತಕ್ಕಂಥ ಭಾಷಾ ಅಸ್ಮಿತೆ ಇದೆಯಲ್ಲ, ಆ ಅಸ್ಮಿತೆ ನಮ್ಮನ್ನು ನಾವು ನಾಚಿಸುವಂತೆ ಮಾಡಿರ್ತಕ್ಕಂಥದ್ದು. ನಾವು ಆಟೋದವ್ರಿಗೆ, ಕ್ಯಾಬ್ನವ್ರಿಗೆ, ಜೊಮ್ಯಾಟೋದವ್ರಿಗೆ, ಸ್ವಿಗ್ಗಿ ಅವ್ರಿಗೆ, ಪಾನಿಪುರಿ ಅವರಿಗೆ ಕನ್ನಡದಲ್ಲೇ ಕೇಳಬೇಕು, ಕನ್ನಡದಲ್ಲೇ ನಾವು ವ್ಯವಹರಿಸಿದ್ರೆ ಅವರು ಕೂಡ ಅನಿವಾರ್ಯವಾಗಿ ಕನ್ನಡವನ್ನ ಕಲಿತಾ ಇದ್ರು. ಅವರು ಹಿಂದಿಯಲ್ಲಿ ಮಾತಾಡೋದ್ರಿಂದ ನಮಗೆ ಬರ್ದೇ ಇದ್ರು ಕೂಡ ಹಿಂದಿಯಲ್ಲಿ ಮಾತನಾಡೋ ಪ್ರಯತ್ನ ಮಾಡೋ ಮುಖಾಂತರ ಬಹುಶಃ ನಮ್ಮ ಭಾಷಾ ಅಭಿಮಾನವು ಕೂಡ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಿದ್ಯಾ
ಸರ್ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರಣಾಳಿಕೆ ಕೊಟ್ಟಾಗ್ಲೂ ಸಹ ಹೇಳಿದ್ರು ಮುಂಬರುವ ದಿನಗಳಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ದ್ವಿಭಾಷಾ ನೀತಿಯನ್ನ ಜಾರಿಗೆ ತರ್ತೀವಂತ. ಆ ನಿಟ್ಟಿನಲ್ಲಿ ಇವತ್ತು ಏನ್ ತಂದಿದ್ದಾರೆ ಇದಕ್ಕೆ ನಮ್ಮ ಬಿಜೆಪಿ ಅವರು ಸಾಕಷ್ಟು ವಿರೋಧಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಅದನ್ನ ಆಚೆ ತರ ಒಂದು ಧೈರ್ಯ ಇಲ್ಲ. ಯಾಕಂದ್ರೆ ಅವರು ನಮ್ಮ ಗಾಳಿ ನಮ್ಮ ನೀರು ಕಾವೇರಿ ನೀರು ಕುಡಿದು ಕನ್ನಡದ ಒಂದು ಗಾಳಿಯನ್ನ ಉಸಿರಾಡ್ತಿರೋರು ಇವತ್ತಿನ ದಿವಸ ನಾವು ಕನ್ನಡಿಗರಲ್ಲ ಅಂತ ಹೇಳ್ಕೊಳಕ್ ಆಗ್ತಿಲ್ಲ. ಆದ್ರೆ ಆ ಹಿಂದಿ ವಾಲಾಗಳು ಹಿಂದಿನ ಏರಿಕೆ ಮಾಡ್ಬೇಕು ಅಂತ RSS ನ ಒಂದು ಏನು ಹಿಂದಿ ಪ್ರಚಾರಕ ಸಮಿತಿ ಅಂತ ಏನಿರುತ್ತೆ ಅದರ ಮುಖೇನ ಒಂದು ಹಿಂದಿಯನ್ನ ಏರ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ತಂತ್ರಗಳನ್ನ ಮಾಡಿದ್ರು ಬಿಜೆಪಿ ಅವರು. ಆದ್ರೆ ನಮ್ಮ ಕನ್ನಡಿಗರು ಅವರಿಗೆ ವಿರೋಧವನ್ನ ವ್ಯಕ್ತಪಡಿಸಿದಾಗ ಇವತ್ತಿನ ದಿವಸ ನೀವು ಇಲ್ಲೇ ನೋಡ್ತಿದ್ದೀರಾ ಅವರ ಒಂದು ಮೂಲ ಎಲ್ಲಿದೆ ಅನ್ನೋದು ನೀವು ಇಲ್ಲೇ ನೋಡಬಹುದು. ಅಂದ್ರೆ ಅವರ ಮೂಲ ದೆಹಲಿಯಲ್ಲಿದೆ ಅಥವಾ ಹಿಂದಿ ಪರವಾಗಿದೆ ಅನ್ನೋದು. ಸೊ ಬಿಜೆಪಿ ಅವರು ಹಿಂದಿ ವಾಲಾಗಳಿಗೆ ಒಂದು ತಲೆ ಬಾಗಿದ್ದಾರೆ ಅಂತಾನೆ ನಾವು ಹೇಳ್ಬೋದು. ಸೊ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಅವರ ಆಟ ನಡೆಯಲ್ಲ. ಕನ್ನಡ ಪರವಾಗಿ ಯಾವತ್ತು ಕಾಂಗ್ರೆಸ್ ಸರ್ಕಾರ ಅಥವಾ ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರಗಳು ಮತ್ತೆ ಕನ್ನಡದ ಪರವಾದ ಯಾವುದೇ ಸಂಘಟನೆ ಹೋರಾಟ ಮಾಡಿದ್ರು ನನ್ನ ಹೃದಯಪೂರ್ವಕ ಧನ್ಯವಾದವನ್ನ ಅರ್ಪಿಸ್ತೀನಿ. ಯಾಕಂದ್ರೆ ಅವರು ನೆಲ ಜಲ ಭಾಷೆ ಅಂತ ಬಂದಾಗ ಇವತ್ತು ರೋಡಿಗಿಳಿದು ಏನು ಕನ್ನಡ ಪರವಾಗಿ ಅವರು ಹೋರಾಟಗಳನ್ನ ಮಾಡ್ತಾರೆ, ನಿಜವಾಗ್ಲೂ ಅದು ಅಭಿನಂದನೀಯ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ನೋಡಿ 1,40,000 ಮಕ್ಕಳು ಲಾಸ್ಟ್ ಇಯರ್ ಫೇಲ್ ಆಗಿರ್ತಾರೆ ಹಿಂದಿಯಲ್ಲಿ. ಅಷ್ಟು ಮಕ್ಕಳ ಭವಿಷ್ಯ ಏನಾಯ್ತು ಅಂತ ನಾವಿಲ್ಲಿ ಪ್ರಶ್ನೆ ಮಾಡ್ಬೇಕಾಗತ್ತೆ. ನಿಮಗೆ ಹಿಂದಿ ಬರುತ್ತೆ ಮೇಡಮ್? ಬರುತ್ತೆ, ಸ್ವಲ್ಪ ಬರುತ್ತೆ. ನೀವೇ ಕಲ್ತಿದ್ದೋ ಅಥವಾ ಸೆಲ್ಫ್ ಲರ್ನಿಂಗ್ ಅದು. ಫಸ್ಟ್ ಆಫ್ ಆಲ್ ನಾನು ಸಿದ್ದರಾಮಯ್ಯ ಅವ್ರಿಗೆ ಕಂಗ್ರಾಚುಲೇಟ್ ಮಾಡ್ಬೇಕು. ಮಧು ಬಂಗಾರಪ್ಪ ಅವರು ಇಂತ ಒಂದು ಈ ಗ್ರೇಡಿಂಗ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ ಎಷ್ಟೋ ಮಕ್ಕಳಿಗೆ ಇದು ಹೆಲ್ಪ್ಫುಲ್ ಅಲ್ವಾ. ಬೇರೆ ಬೇರೆ ಇಂಪಾರ್ಟೆಂಟ್ ಗ್ರೇಡಿಂಗ್ ಸಿಸ್ಟಮ್ಸ್ ನಮ್ಗೆ ಇವಾಗ ಮಾಡಿರೋದು ಹಿಂದಿಗೆ ಇಟ್ ಇಸ್ ವೆರಿ ಕ್ರೂಷಿಯಲ್ ಫಾರ್ ಚಿಲ್ಡ್ರನ್ ಅಲ್ವಾ. ಸೋಷಿಯಲ್ ಇದೆ, ಮ್ಯಾಥ್ ಇದೆ, ಮಾರಲ್ ಸೈನ್ಸ್ ಇದೆ, ಅದನ್ನ ಸ್ಕಿಲ್ ಡೆವಲಪ್ಮೆಂಟ್ ಇದಕ್ಕೂ ಇಷ್ಟು ಬರ್ಡನ್ ಇಟ್ಕೊಂಡಿದ್ದಾರೆ ಮಕ್ಕಳು. ಅದ್ರಲ್ಲಿ ಹಿಂದಿನೂ ಒಂದು ಬರ್ಡನ್ ಆಗ್ಬಿಟ್ರೆ ಇಟ್ ಇಸ್ ನಾಟ್ ಕರೆಕ್ಟ್. ನೀವು ಬ್ಯಾಂಕ್ ಹೋಗಿ ಎಲ್ಲೋದ್ರು ಹಿಂದಿಯಲ್ಲಿ ಮಾತಾಡ್ತಾ ಇರ್ತಾರೆ. ರೂರಲ್ ಸ್ಟೇಟ್ಸ್ ಎಲ್ಲ ನಮ್ಮ ಸ್ಟೇಟ್ ಅಲ್ಲಿ ರೂರಲ್ ಪ್ಲೇಸಸ್ ಅಲ್ಲಿ ಎಲ್ಲಾದ್ರೂ ಬೇರೆಯವರೆಲ್ಲ ಹೇಗೆ ಹಿಂದಿ ಮಾತಾಡ್ತಾರೆ. ನಾವು ಕಲ್ತ್ಕೋಬೇಕಾ ಹಿಂದಿನ? ಬ್ಯಾಂಕಿಂಗ್ ಅಲ್ಲಿ ನಾವು ಹಿಂದಿ ಕಲ್ತ್ಕೊಂಡು ಮಾತಾಡ್ಬೇಕಾ? ನಮ್ ಲೋಕಲ್ ಲೈಟ್ಸ್ ನಮ್ಗೆ ಸೆಂಟಿಮೆಂಟ್ ಹರ್ಟ್ ಆಗಲ್ವಾ? ಹರ್ಟ್ ಆಗುತ್ತೆ. ವಾಟ್ ಎವರ್ ಇವಾಗ ಸಿದ್ದರಾಮಯ್ಯ ಅವ್ರು ಏನ್ ಮಾಡಿದ್ದಾರೆ ಅದ್ ವಿ ಆಲ್ ಕಂಗ್ರಾಚುಲೇಟ್ ದಿಸ್ ಡಿಸಿಷನ್. ಸ್ಕೂಲ್ಸ್ ಅಲ್ಲಿ ಇಲ್ಲ ಸ್ಕೂಲ್ ಅಲ್ಲಿ ಮಕ್ಕಳಿಗೆ ಹೋಗಿ ಡೈರೆಕ್ಟ್ ಆಗಿ ಕೇಳಿ. 10th ಸ್ಟ್ಯಾಂಡರ್ಡ್ ಅಲ್ಲಿ 8th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಇಂದ 3 ಲ್ಯಾಂಗ್ವೇಜಸ್ ಹೇಳಿರೋದು. Up to 5th it is mother tongue language important, compulsory, and English is compulsory. Hindi is a choice. It is an optional subject. Ashte. It is not mandatory. Hindi is not mandatory. Ashte. ಎಸ್ ಸರ್. ಸರ್ ಈಗ ಒಂದೇ ಭಾಷೆಯಲ್ಲಿ ಏನು ಕನ್ನಡಕ್ಕೆ ಏನು ಅಡಚಣೆ ಇಲ್ಲ. ಹಿಂದಿ ತೃತೀಯ ಭಾಷೆ ಇದನ್ನ ತೆಗ್ದಿದ್ದಾರೆ. ಇದನ್ನ ದಯವಿಟ್ಟು ಬಿಜೆಪಿ ಮಣಿ ಬಂದಿದ್ದಾರೆ, ಅವ್ರು ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾವ್ದು ಕನ್ನಡಕ್ಕೆ ತೊಂದರೆ ಇಲ್ಲ, ಇದಕ್ ಮುಂದೇನು ತೊಂದರೆ ಆಗೋದಿಲ್ಲ. ಹಿಂದಿ ತೆಗೆದಿಂದ ಯಾರಿಗೆ ಪ್ಲಸ್ ಆಗಿದೆ ಅನ್ನೋದು ಅವ್ರವ್ರ ತಂದೆ ತಾಯಿಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಬ್ಯಾಂಕಲ್ಲಿ ಕೆಲಸ ಸಿಗಲ್ಲ, ರೈಲ್ವೆ ಕೆಲಸ ಸಿಗದೆ ಏನ್ ಹೇಳ್ತಾ ಇರೋದು ನಿರುದ್ಯೋಗಿಗಳಾಗ್ತಾ ಇದ್ವು. ಬರೀ ಉತ್ತರ ಭಾರತದವ್ರು ಉದ್ಯೋಗ ತಗೊಳ್ತಾ ಇದ್ರು. ನಮ್ಮ ಉದ್ಯೋಗಗಳನ್ನೆಲ್ಲ ಕಸಿಕೊಳ್ತಾ ಇದ್ದಿದ್ದು ಉತ್ತರ ಭಾರತದವ್ರಿಗೆ ಇವತ್ತು ಇದು ಮರಣ ಶಾಸನವಾಗಿದೆ. ಅದಕ್ಕೆ ಬಿಜೆಪಿಗರು ಒಬ್ರು ಬಂದಿಲ್ಲ. ನೀವು ಬೇಕಾದ್ರೆ ನೋಡಿ, ಅವ್ರಿಗೆ ನಿಲುವು ನೋಡಿ, ದ್ವಂದ್ವ ನಿಲುವು. ಯಾವತ್ತಾದ್ರೂ ಹೇಳಿದ್ನ ಮಾಡಿ ತೋರಿಸಿರೋಂಥದ್ದು ಯಾವುದು ಬಿಜೆಪಿಲಿ ಉದಾಹರಣೆ ಇಲ್ಲ. ಇದಕ್ಕೆ ಇವತ್ತು ಒಂದು ಸಾಕ್ಷಿ ಇದು. ಎರಡನೇ ವಿಚಾರ ಸರ್, ಅವರು ಹಿಂದಿ ಏರಿಕೆ ವಿರೋಧನ ಪರನ ಅಂತ ಬಿಜೆಪಿ ಅವ್ರನ್ನ ಕೇಳಿ ಅವ್ರ ಹತ್ರ ಸ್ಪಷ್ಟತೆ ಇಲ್ಲ. ಅವ್ರು ಪರವಾಗಿದ್ದಾರೆ ರೀ, ಅವರೇ ಹೇಳಿದಾರಲ್ಲ. ಅದು ಕರ್ನಾಟಕದ ಅಸ್ಮಿತೆಗೆ ತೊಂದರೆ ಆಗುತ್ತೆ, ಕನ್ನಡ ಭಾಷೆಗೆ ತೊಂದರೆ ಆಗ್ತಾ ಇದೆ. ಅದಕ್ಕೆ ಕನಿಷ್ಠ ಜ್ಞಾನನೂ ಬಿಜೆಪಿ ನಾಯಕರಿಗಿಲ್ಲ. ಈ ಸುರೇಶ್ ಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, CT ರವಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಮತ್ತೆ ಶೋಭಾಕ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಹಿಂದಿ ಬರಲ್ಲ. ಫಸ್ಟ್ ಆಫ್ ಆಲ್ 3 ಜನಕ್ಕೂ ಹಿಂದಿ ಬರಲ್ಲ. ಅದ್ರಲ್ಲಿ ಸುರೇಶ್ ಕುಮಾರ್ ಅವ್ರಿಗೆ ಅಲ್ಪ ಸ್ವಲ್ಪ ಬರುತ್ತೆ, ನಾನು ಒಪ್ತೀನಿ. ಆದ್ರೆ ಈ CT ರವರಿಗಂತೂ ಶುದ್ಧ ಬರದೇ ಇಲ್ಲ. ಈ ಮಹಿಳಾಮಣಿ ಶೋಭಾ ಕರಂದ್ಲಾಜೆಗಂತೂ ಬರದೇ ಇಲ್ಲ. ಅವರು ಮಿನಿಸ್ಟರ್ ಆಗಿದ್ದಾರೆ, ಉತ್ತರ ಭಾರತದ ಎಲ್ಲಾ ರಾಜ್ಯಗಳಿಗೂ ಸುತ್ತುತ್ತಾರೆ. ದಕ್ಷಿಣ ಭಾರತದಲ್ಲಿ ಅವರು ಟೂರ್ ಪ್ಲಾನ್ ಇಲ್ಲ, ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಹಿಂದಿ ಕಲಿಯೋದ್ರಲ್ಲಿ ಏನ್ ತಪ್ಪಿದೆ ಸರ್? ಹಿಂದಿ ಕಲಿ, ಇಲ್ಲಿ ಜನ ಮನ ಭೂಮಿ ಎಲ್ಲ ಇಲ್ಲಿ ಕೊಟ್ಟಿರೋದು, ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ಈ ಹಿಂದಿ ಕಲಿಬೇಕಾಗಿದ್ರೆ ಹೋಗಿ ರಾಜಸ್ಥಾನ, ಬಿಹಾರ, ಮಧ್ಯಪ್ರದೇಶಕ್ಕೆ ಕಲ್ಕೊಂಡ್ ಬರ್ಲಿ, ಅವಾಗ ನಾವು ಸ್ವಾಗತ ಮಾಡ್ತೀವಿ. ಇಲ್ಲಿ ಇಟ್ಕೊಂಡು ಇಲ್ಲಿ ಎಲ್ಲ ಭೂಮಿ, ಇಲ್ಲಿ ಜಲ ಎಲ್ಲ ಕೊಟ್ಟು ನಾವು ಇಲ್ಲಿ ಎಲ್ಲ ಸೌಲಭ್ಯ ಕೊಟ್ಟು MLAಗಳು ಓಟ್ ಹಾಕ್ಸಿ, ಜನ ಹಾರಾಕ್ಸಿ, ವಿಧಾನಸೌಧ ಕಲ್ಸೋರು ನಾವು ಇಲ್ಲಿ ನಾವು ಹೋಗಿ ಹಿಂದಿ ಕಲಿಯೋಕ್ಕಾಗುತ್ತಾ?
ಇಲ್ಲಿ ಇರೋರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಾಗಿದೆ ಸರ್. ಮತ್ತೆ ಇಲ್ಲಿ ಜಾಬ್ ಆಪರ್ಚುನಿಟಿ ಕೂಡ ಇವಾಗ ಏನಾಗ್ತಾ ಇದೆ ಅಂದ್ರೆ ಎಲ್ಲ ಬಿಹಾರ ಮಧ್ಯಪ್ರದೇಶ ರಾಜಸ್ಥಾನ ಇರೋರು ಬಂದು ಎಲ್ಲ IT BT ಕಂಪನಿಯಲ್ಲಿ ಎಲ್ಲ ಇಲ್ಲೋರು ಇವಾಗ ಚಿಕ್ಕಪೇಟೆ SP ರೋಡ್ ಎಲ್ಲ ಹಿಂದಿ ನೋಡಿ ಅವ್ರಿಗೆ ಕೆಲಸ ಕೊಟ್ಟಿಲ್ಲ, ಅವರ ಇಂಗ್ಲಿಷ್ ಕಲಿಕೆ ಇಂಗ್ಲಿಷ್ ಮಾಧ್ಯಮದ ಕಾರಣಕ್ಕಾಗಿ ಅವ್ರು ಇವತ್ತು ಕೆಲಸ ಮಾಡ್ತಿರುವಂತ. ಅಲ್ಲಿ ಹೋಗಿ ನೀವು ಏನ್ ಕೇಳಿದ್ರೆ ಅವ್ರು ಉತ್ತರ ಕೊಡೋದೇ ಹಿಂದಿಯಲ್ಲೇ ಕೊಡ್ತಾರೆ. ಕನ್ನಡದಲ್ಲಿ ಅವ್ರು ಕಲಿಯೋಕ್ಕೂ ಬರಲ್ಲ, ಒಂಚೂರು ಕಲಿಯಲ್ಲ, ಎಲ್ಲ ನಮಗ್ ಡಾಮಿನೇಟ್ ಮಾಡ್ತಾ ಇದಾರೆ. ಇದು ಆಗ್ಲೇಬಾರ್ದಾಗಿತ್ತು, ಇದು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಸಿದ್ದರಾಮಯ್ಯ ಅವರು ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ. ಕಾಂಗ್ರೆಸ್ ಪರವಾಗಿ ಯಾವತ್ತೂ ಕನ್ನಡ ಪರವಾಗಿ ನಿಂತಿದೆ ಅಂತ ಹೇಳ್ಬಿಟ್ಟು ನಾನು ಸ್ವಾಗತ ಮಾಡ್ತೀನಿ. ಇಂಗ್ಲಿಷ್ ಇಸ್ ಫಾರ್ ಗ್ಲೋಬಲ್ ಕಮ್ಯುನಿಕೇಶನ್, ಅದು ಬೇಕು. ಇಂಗ್ಲಿಷ್ ಮೀಡಿಯಂ ಬೇಕು. ಕನ್ನಡ ನಮ್ಮ ಸ್ಟೇಟ್ ಲ್ಯಾಂಗ್ವೇಜ್. ನಾವ್ ಹೇಗೆ ಇಗ್ನೋರ್ ಮಾಡ್ಬಿಟ್ಟು ಹಿಂದಿನ ಇಂಟ್ರೊಡ್ಯೂಸ್ ಮಾಡಕ್ಕಾಗತ್ತೆ ಸ್ಕೂಲ್ಸ್ ಅಲ್ಲಿ? ಹೌ ಕ್ಯಾನ್ ವಿ ಡೂ ದಟ್? ತಮಿಳ್ನಾಡು ನೋಡಿ, ಕೇರಳ ನೋಡಿ, ಎಲ್ಲ ಬೋರ್ಡ್ ಪ್ರತಿ ಒಂದು ರೈಟಿಂಗು ಅವ್ರವ್ರ ಲೋಕಲ್ ಲ್ಯಾಂಗ್ವೇಜ್ ಇರುತ್ತೆ. ನಮ್ಗೆ ನಮ್ಮ ಲೋಕಲ್ ಲೈಟ್ ಸೆಂಟಿಮೆಂಟ್ ಹರ್ಟ್ ಮಾಡ್ತೀರಾ ನೀವು? ಮೆಟ್ರೋ ಸ್ಟೇಷನ್ಸ್ ಅಲ್ಲಿ ಎಲ್ಲ ಹಿಂದಿನಲ್ಲಿ ಹಾಕಿದ್ರೆ ಡಸ್ ಇಟ್ ನಾಟ್ ಅಫೆಕ್ಟ್ ಅವರ್ ಲೋಕಲ್ ಲ್ಯಾಂಗ್ವೇಜ್, ಲೋಕಲ್ ಪೀಪಲ್? ಆಗತ್ತಲ್ವಾ? ನಿಮ್ ಸರ್ಕಾರ ಕೇಳಿ, ಅಲ್ಲ, ಹಿಂದಿ ಏನು ನ್ಯಾಷನಲ್ ಲ್ಯಾಂಗ್ವೇಜಾ ಹೇಳಿ? ಸರ್ಕಾರ ಕೇಳಿ, ಎಲ್ಲ ಕಡೆ ಹಿಂದಿ ಕನ್ನಡ ಬೋರ್ಡ್ ಹಾಕ್ಸಿ. ಈಗ ಅದನ್ನೇ ಹಿಂದಿಗೆ ನಾವು ಯಾವತ್ತು ವಿರೋಧಿಗಳು, ಕಾಂಗ್ರೆಸ್ ಪಕ್ಷ ಯಾವತ್ತು ವಿರೋಧಿಗಳು. 60% ಕನ್ನಡದಲ್ಲೇ ಬೋರ್ಡ್ ಇದೆ. ತಾವು ಈಗ ಕನ್ನಡ ರಕ್ಷಣೆ, ಒಂದ್ ನಿಮಿಷ ಅರುಣ್ ಅವರೇ, ನಾನು ನಿಮ್ಮ ಹತ್ರ ಮತ್ತೆ ಬಂದೆ. ಕರ್ನಾಟಕದಲ್ಲಿ ಹಿಂದಿ ಸಿನಿಮಾಗಳು 106 ಕೋಟಿ ಗಳಿಕೆಯನ್ನ ಗಳಿಸ್ತವೆ. ಕನ್ನಡ ಸಿನಿಮಾಗಳು ವರ್ಷಕ್ಕೆ 1-2 ಮಾತ್ರ ಸಕ್ಸಸ್ ಆಗ್ತವೆ. ಬಹುಶಃ ಕನ್ನಡಿಗರು ಕನ್ನಡ ಸಿನಿಮಾನೇ ನೋಡ್ತಾ ಇಲ್ಲ, ಹಿಂದಿ ಸಿನಿಮಾ ನೋಡ್ಕೊಂಡು ಅರ್ಥ ಮಾಡ್ಕೋತಿದಾರಾ? ಅಲ್ಲ, ಏನಂದ್ರೆ ಭಾರತ ಸರ್ಕಾರದವರ ನಿಂತ್ಕೊಂಡು ಮುಂದೆ ನೀವು ಹಿಂದಿ ಕಲಿಬೇಕು ಅಂತ ಕಲಿಸಿ ಹಿಂದಿಗೆ 106 ಕೋಟಿ ದುಡ್ಡು ಕೊಟ್ಟು ಕನ್ನಡಕ್ಕೆ ಜುಜುಬಿ ಕಾಸು ಕೊಟ್ಬಿಟ್ಟು ನೀವು ಹಿಂದಿಗೆ ಎಲ್ಲಾ ಕಡೆ ಮಾತಾಡ್ತಾರೆ ಅಂದ್ರೆ ಮಾತಾಡ್ತಾರೆ. ಕನ್ನಡಕ್ಕೂ 106 ಕೋಟಿ ಕೊಟ್ಟು ಕನ್ನಡನು ಎಲ್ಲಾ ಸ್ಕೂಲಲ್ಲೂ ಉತ್ತರ ಪ್ರದೇಶದಲ್ಲಿ ಕಲ್ಸಿದ್ರೆ ಕನ್ನಡ ಸಿನಿಮಾನು ಎಲ್ಲಾ ಕಡೆ ಓಡ್ತಾ ಇತ್ತು. ಇವಾಗ ನೋಡಿ, ಇವಾಗ ಏನಾಗ್ತದೆ, ಈಗ ರೈಲ್ವೆ ಎಕ್ಸಾಮ್ ತೊಗೊಳ್ಳಿ. ರೈಲ್ವೆ ಎಕ್ಸಾಮ್ ತಗೊಂಡಾಗ ಕನ್ನಡದಲ್ಲಿ ಎಕ್ಸಾಮ್ ನಡೆಸಲ್ಲ. ಬಿಜೆಪಿ ಅವ್ರು ಯಾರಾದ್ರೂ ಆಚೆ ಬಂದ್ರ? ಮನೆಯಿಂದ ಆಚೆ ಬರಲಿಲ್ಲ ಬಿಜೆಪಿ ಅವರು. ಇವಾಗ ಹಿಂದಿಗೆ ಕಡ್ಡಾಯ ತೆಗೆದ ತಕ್ಷಣ, ಕಡ್ಡಾಯ ತೆಗ್ದಿರೋದು ಅಷ್ಟೇನೆ, ಕಲಿಬೇಡಿ ಅಂತ ಹೇಳ್ತಾ ಇಲ್ಲ. ಕಡ್ಡಾಯ ತೆಗೆದ ತಕ್ಷಣ ಎಲ್ಲ ಮನೆಯಿಂದ ಆಚೆ ಬಂದು ದೇಶದ್ರೋಹಿಗಳು ಅಂತ ಹೇಳ್ತಾ ಇದಾರೆ. ಯಾಕೆ ಹಿಂದಿ ಕಲಿಲ್ಲ ಅಂದ್ರೆ ದೇಶದ್ರೋಹಿಗಳಾಗ್ತೀವಾ? ಒಬ್ರು MLA, ಒಬ್ರು ಬಿಜೆಪಿ MLA ಮಾತಾಡ್ತಾರೆ, ಹಿಂದಿ ಕೈ ಬಿಟ್ಟಿರೋದು ದೇಶದ್ರೋಹ ಅಂತ ಹೇಳಿ ಸರ್, ಪರವಾಗಿಲ್ಲ. ಯಾರ ಪುಣ್ಯಾತ್ಮ ನಾರಾಯಣ ಅವ್ರು ಹೇಳಿದ್ದಾರೆ. ಆಯ್ತಾ? ಅವ್ರು ಮಹಾನ್ ದೇಶ ಪ್ರೇಮಿ ಅಂತ. ಅವರು ದೇಶ ಪ್ರೇಮಿ, ಅವರೇ ಹೇಳಿದಾರೆ. ಹಂಗ ನೀವೆಲ್ಲ ಕನ್ನಡಿಗರು, ಕನ್ನಡ ರಕ್ಷಣಾ ವೇದಿಕೆ, ಕಾಂಗ್ರೆಸ್ನವರು, ಪಾಪ ಆಮ್ ಆದ್ಮಿ ಪಾರ್ಟಿರೆಲ್ಲ ದೇಶದ್ರೋಹಿಗಳಂತ. ನಾನು ಒಂದ್ಸಲ ಭೇಟಿ ಮಾಡಿದಾಗ ಅವರೇ ಹೇಳ್ತಾರೆ, ರೈಲ್ವೆ ಟಿಕೆಟ್ ತೋರಿಸಿದಾಗ ನಾನು ಕನ್ನಡದಲ್ಲಿ ಇಲ್ವಲ್ಲ ಸರ್ ರೈಲ್ವೆ ಟಿಕೆಟ್ ಅಂದಾಗ, ಯಾಕ್ರಿ ಹಿಂದಿ ಇದೆ ಇಲ್ಲಿ, ಕನ್ನಡ ಇರ್ಬೇಕಾಗಿತ್ತು ಅಂತ ಹೇಳಿದ್ದಾರೆ. ಅದೇ ಅಶ್ವಥ್ ನಾರಾಯಣ ಅವ್ರು ಇವತ್ತು ಹಿಂದಿ ಕಡ್ಡಾಯ ತೆಗೆದಿದ್ದನ್ನ ದೇಶದ್ರೋಹ ಅಂತ ಹೇಳ್ತಾರೆ. ಅವ್ರ ಹೈಕಮಾಂಡ್ ನಾಯಕರನ್ನ ಇದರಿಂದ ಮೆಚ್ಚಿಸ್ತೀವಿ ಹೈಕಮಾಂಡ್ ಅಷ್ಟೇ, ಅವ್ರ ಹೈಕಮಾಂಡ್. ಈಗ ರೈಲ್ವೆ ಎಕ್ಸಾಮ್ ಬಿಟ್ಟಿದ್ ಯಾರು? ಈಗ ಎಲ್ಲದಕ್ಕೂ ಮೋದಿ ಅವ್ರು ಬಿಟ್ರು, ಮೋದಿ ಅವ್ರು ಕೊಟ್ರು ಅಂತ ಹೇಳ್ತಾರಲ್ಲ, ಅವರೇ ಹೇಳಿದ್ರು ಏನಂತ, ಮೋದಿ ಅವರು ಹಿಂದಿ ಎಕ್ಸಾಮ್, ಕನ್ನಡ ಎಕ್ಸಾಮ್ ನ ಕೊಟ್ರು ಅಂತ ಎಲ್ಲ ಕಡೆ ಥ್ಯಾಂಕ್ ಯು ಮೋದಿ ಅಂತ ಹೇಳ್ಕೊಂಡ್ರು. ಹಿಂದಿ ತೆಗೆದ್ರಲ್ವಾ, ಅದನ್ನು ಮೋದಿ ಅವರು ತೆಗ್ದಿರ್ಬೇಕಲ್ವಾ? ಇವ್ರಿಗೆ ಯಾರಿಗೂ ಆಚೆ ಬಂದ್ ಮಾತಾಡೋದಕ್ ಭಯ. ಕನ್ನಡ ಕಡ್ಡಾಯ ತೆಗೆದ ತಕ್ಷಣ ಅಲ್ಲ, ಹಿಂದಿ ಕಡ್ಡಾಯ ತೆಗೆದ ತಕ್ಷಣ ಓಡ್ ಬಂದ್ರಲ್ಲ, ಯಾಕೆ ಕನ್ನಡ ತೆಗೆದಾಕ್ ಬರಲ್ಲ? ಏನಾಗಿದೆ ಇವ್ರಿಗೆಲ್ಲ? ಸ್ವಾಭಿಮಾನ ಇಲ್ವಾ ಇವ್ರಿಗೆ? ಕನ್ನಡಿಗರು ಧಾರಾಳರು, ಹಾಗಾಗಿ ಎಲ್ಲಾ ಭಾಷೆಗಳನ್ನು ಅಪ್ಕೊಳ್ತೀವಿ, ಎಲ್ಲಾ ಭಾಷೆಗಳನ್ನು ಒಪ್ಕೊಳ್ತೀವಿ. ಆಯ್ತಾ? ಜೊತೆಗೆ ಆ ಭಾಷೆಗಳು ಯಾರ್ಯಾರು ಮಾತಾಡಿದ್ರೆ ನಮಗ್ ಬರ್ಲಿಲ್ಲ ಅಂದ್ರೆ ನಾವು ಮಾತಾಡೋ ಪ್ರಯತ್ನವನ್ನ ಮಾಡ್ತೀವಿ. ಮಾತಾಡೋದು ಕಲಿಯೋದು ತಪ್ಪಲ್ಲ, ಆದ್ರೆ ನಾವು ಬೇರೆಯವರಿಗೆ ಕಲಿಸ್ತಿಲ್ಲ ಅನ್ನೋದೇ ದುರಂತ ಅಲ್ವಾ? ನಾವು ಕರ್ನಾಟಕ ರಕ್ಷಣಾ ವೇದಿಕೆ